ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಜನ್ಮ ಪೂರ್ತಿ ಹೆಣ್ಣುಗಳ ವಾಸನೆ ಕುಡ್ಕೊಂಡು ಸುತ್ತಾಡೋ ಇವನ್ನ ನಮ್ ಜೊತೆ ಇಟ್ಕೋಬೇಕಾ? ಏ ಶಾಸ್ತ್ರಿ, ನಿನ್ನ ಶಂಕ ಚಕ್ರಕ್ಕೋಸ್ಕರ ನಾನಿಲ್ಲಿ ಬರ್ಲಿಲ್ಲ. ನನ್ನ ಗುರಿ ಬೇರೆನೇ ಇದೆ. ಅದನ್ನ ನೀವಿಬ್ರು ಇಲ್ದೆ ಹೋದ್ರು ನಾನು ಪಡ್ಕೋತೀನಿ. ಸೊಂಟದಲ್ಲಿ ಔಷಧಿ ಇಟ್ಕೊಂಡಿರೋದನ್ನ ತೆಗಿ. ಬೇಡ, ನನ್ನ ಹತ್ರ ಬರ್ಬೇಡ. ನನ್ನ ಹತ್ರ ಬಳೆ ಇಲ್ಲ. ಹೊಡಿಬೇಡ ಬಿಡು. ಬಳೆ ನನ್ನ ಹತ್ರನೇ ಇದೆ ಕಣೋ. ಅವ್ರಿಗಂದ್ರೆ ಏನೇ ಪ್ರಯೋಜನ? ಮೊದಲು ನಮ್ಮ ಮಕ್ಕಳನ್ನ ನಮ್ಮ ಅಂಕೆಯಲ್ಲಿ ಇಟ್ಕೊಂಡಿರ್ಬೇಕು. ಆದ್ರೆ ನೀನು ನನ್ನ ದಾರಿಗೆ ಅಡ್ಡಿ ಬರ್ಕೂಡ್ದು. ಈ ಸಾರ್ತಿ ನಾನು ಕಲಿಸೋ ಪಾಠನ ಇವಳು ಜೀವನ ಪರ್ಯಂತ ನೆನ್ಪಿಟ್ಕೊಂಡಿರ್ಬೇಕು. ಬಾರಲೇ. ಇವಳು ಯಾಕೆ ಹೀಗೆ ಮಾಡ್ತಾಳೋ? ಅಮ್ಮನ ಕೈಗೆ ಸಿಕ್ಕಿದ್ರೆ ಕಬ್ಬಿನ ಜಲ್ಲೆ ಗಾಣಕ್ಕೆ ಸಿಕ್ತ ಹಾಗೆ. ಇನ್ ಏನೇನು ಅನುಭವಿಸ್ತಾಳೋ? ನಿಂತ್ಕೋ ಇಲ್ಲೇ. ಇಲ್ಲೇ ನಿಂತಿರೋ. ಲೇ, ಹತ್ತೆ ಮೇಲೆ ಏನ್ ಮಕ್ಕ ನೋಡ್ತೀಯ? ಹತ್ತು ಒಂದೆ. ಅಜ್ಜಿ ಏ ಹತ್ತೆ. ಅಮ್ಮ, ಕೈ ನೋವಾಗ್ತಿದೆ ನಂಗೆ. ಇಟ್ಕೊಳೆ. ಎತ್ಕೋ. ತಲೆ ಮೇಲೆ ಹೊತ್ಕೊಳೆ. ತಗೋ. ಕಂಕಳ ಮೇಲೆ ಇಟ್ಕೋ. ನಾನು ಹೇಳೋವರೆಗೂ ನೀನು ಹೀಗೆ ನಿಂತಿರಬೇಕು. ಕೈ ನೋವಾಗುತ್ತೆ, ಕಾಲು ಸೋತೋಗುತ್ತೆ, ನೆತ್ತಿ ಒತ್ತುತ್ತೆ, ಕುತ್ತಿಗೆ ಉಳುಕುತ್ತೆ. ತಡ್ಕೋಬೇಕು. ನೋವುತ್ತೆ ಅಂತ ಕೈ ಸಡ್ಲ ಬಿಟ್ರೆ ಬಿಂದಿಗೆ ಬೀಳುತ್ತೆ, ಇಲ್ಲ ನೀನು ಬೀಳ್ತೀಯ. ಹಾಗೇನಾದ್ರೂ ಮಾಡಿದ್ರೆ ಈ ಬಿಂದಿಗೆ ತುಂಬಾ ಕುದಿಯೋ ನೀರು ತುಂಬಿಸ್ತೀನಿ, ತಲೆ ಮೇಲಿಡ್ತೀನಿ. ಹುಷಾರ್. ಈ ಯೋಚನೆ ಮಾಡು. ಬೇಕಾ ಬಂಗಾರಿ ಸಹವಾಸ ಅಂತ? ಯಾಕೆ ದೊರೆ ಮನಸ್ನಾಗ 108 ವಿಚಾರ ಇಟ್ಕೊಂಡು ಒಳಗೊಳಗ ಕುದಿಯಾಕತ್ತಿಯಲ್ಲ? ಯಾಕ? ಏನಾತ? ಏನು ಆಗ್ತಿಲ್ಲ. ನಾನ್ ನಮ್ಮ ತಾಂಡದಲ್ಲಿದ್ದಾಗ ದಿನಕ್ಕೊಂದು ಹೆಣ್ಣು, ಗಂಟೆಗೊಂದ್ಸರ್ತಿ ಹೆಂಡ. ಜೀವನ ಮಧುಶಾಲೆ ಆಗಿತ್ತು. ಇದ್ಯಾವುದೋ ದೇವಸ್ಥಾನದ ಊರಿಗೆ ಬಂದು ಏನು ಸುಖವಿಲ್ಲ, ಎಲ್ಲ ಬಣಬಣ. ಬೈಟ್ ಸಿಗ್ತಾ ಇಲ್ಲ, ಬೇಕಾದಗ್ತಾ ಇಲ್ಲ. ನೀ ನನಗಿದ್ರೆ ನಾ ನಿನಗಿರ್ತೀನಿ. ನನಗ ಆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಟ್ರೆ ನಿನಗೆ ನಾ ಬೇಕಾದ್ದು ಕೊಡ್ತೀನಿ. ಅದೇನ್ ಚಕ್ರ ಅಂತ ಬಡ್ಕೋತಿದ್ದೀರೋ? ಅದ್ರಲ್ಲಿ ಏನಿದೆ ಅಂತದ್ದು? ನಾನ್ ಕಾಣದೇ ಇರೋಂಥದ್ದು? ಆ ಗಂಟೆ ಪೂಜಾರಿ, ಆ ಬೂದಿ ಮಾಂತ್ರಿಕನಿಂದ ಹಿಡಿದು ನಿನ್ನವರೆಗೂ ಎಲ್ಲರೂ ಅದಕ್ಕೆ ತುಂಬಾ ಬಿದ್ದಿದ್ದೀರಿ. ಕಣ್ಣೆದುರು ಕಾಣ ಸುಖಾನ ಬಿಟ್ಟು ಕಾಣ್ದಿರೋ ಶ್ರೀಚಕ್ರಕ್ಕೆ ಹಂಬಲಿಸ್ತಾ ಇದ್ದೀರಿ. ನಿನಗ ಇಲ್ಲಿ ಸುಖದ ಹಂಬಲ, ಆದ್ರೆ ನಮಗ ಸರ್ವಕಾಲದ ಸ್ವರ್ಗದ ಮ್ಯಾಲಾಸೆ. ನಿನಗ ಶ್ರೀಚಕ್ರದ ಮೇಲೆ ಆಸೆ ಇಲ್ಲ, ಆದ್ರೆ ನನಗೆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಡು. ನಿನಗೆ ಬೇಕಾಗಿದ್ದನ್ನ ಸೃಷ್ಟಿ ಮಾಡಿ ಕೊಡ್ತೀನಿ. ಆಗಲ್ಲ. ಆ ಜನಗಳ ಜೊತೆ ಹೊಂದಾಣಿಕೆ ನನಗೆ ಸಾಧ್ಯ ಇಲ್ಲ.
ತರ್ಬೇಸಿ ನನ್ನ ಮಕ್ಕಳವರು. ನಾನ್ ಹೇಳಿದ್ ಅವ್ರು ಕೇಳಲ್ಲ, ಅವ್ರು ಹೇಳಿದ್ ನನಗ್ ಸರಿ ಹೋಗಲ್ಲ. ಆ ಶ್ರೀಚಕ್ರದ ಸಹವಾಸ ನನಗ್ ಬೇಡ. ನನ್ನ ಸಲುವಾಗಿ ರಾಜಿ ಮಾಡ್ಕೊಳ್ಳು, ಬೇಡ ಅನ್ಬೇಡ. ನೋಡು ಮಾರಿಗುಡಿ, ನೀ ಆ ಶ್ರೀಚಕ್ರನ ನನಗೆ ತಂದು ಕೊಡೋದಾದ್ರೆ ನೀನು ಜೀವನ ಪೂರ್ತಿ ಸುಖಾನೇ ಪಡಬೇಕು. ಅಂತ ಉಡುಗೊರೆನ ನಾನು ನಿನಗೆ ತಂದು ಕೊಡ್ತೇನೆ. ಓಹೋ, ಅಂತದೇನೆ ನಿನ್ನ ಹತ್ರ? ನೀನೇ ಬಡ್ಜೋಗಿ ಈ ಕೊಂಪೆಲಿದ್ಯಾ, ನನಗೇನ್ ಕೊಡಬಲ್ಲೆ ನೀನು? ನಾನು ಕಲ್ತಿರೋ ಸಹಸ್ರ ಸುಗಂಧಿನಿ ವಿದ್ಯೆಯಿಂದ ಒಂದು ಸುಂದರವಾದ ಕನ್ಯೆನ ನಿನಗೆ ವಶಪಡಿಸಿಕೊಡ್ತೀನಿ. ಲೇ ಬೇತಾಳ ಮಾಂತ್ರಿಕ, ನಾನು ಮನ್ಸು ಮಾಡಿದ್ರೆ ಕನ್ಯೆಯರ್ಗೇನು ಬರ ಇಲ್ಲ. ಕಾಸ್ಗೊಂದು ಕೊಸರುಗೊಂದು ನನ್ನ ಮುಂದೆ ಬಿದ್ದು ಒದ್ದಾಡ್ತಿರ್ತಾರೆ. ಅದು ಹಂಗಲ್ಲೋ ಮರಿಗುಡಿ, ನಾ ಕೊಡು ಕನ್ಯೆಗೆ ವಿಶೇಷ ಶಕ್ತಿ ಇರ್ತತಿ. ಆ ಹುಡುಗಿ ಮೇಲೆ ನೀ ಹಂಗ ಆಸೆ ಪಡ್ತೀಯೋ ಆ ರೀತಿ ನಿನಗ ಆಕೆ ಕಾಣಿಸ್ತಾಳ. ಸಹಸ್ರ ರೂಪ ಅವಳಿಗೆ. ನೀ ಹೇಳ್ದಂಗ ವೇಷ ಲಾವಣ್ಯಗಳನ್ನ ಬದಲಾಯಿಸ್ಕೊಂಡು ನಿಮಿಷಾರ್ಧದಲ್ಲಿ ನಿನ್ನ ತೋಳ ತೆಕ್ಕಾಗಿರ್ತಾಳ. ಈ ತರದ್ದು ಸಾಧ್ಯನಾ? ಸುಳ್ಳು ಆಸೆ ಹುಟ್ಟಿಸಿದ್ರೆ ಗೊತ್ತಲ್ಲ ಈ ಮಾರಿಗುಡಿ ಏನು ಅಂತ. ನಿನಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲೋ. ನಾನು ಕಷ್ಟಪಟ್ಟು ಕಲ್ತಿರೋಂಥ ಪ್ರಾಚೀನ ವಿದ್ಯೆ ಇದು, ನಿನಗೋಸ್ಕರ ಕೊಡ್ತೀನಿ. ನಿನ್ನ ಕೊನೆ ಉಸಿರು ಇರುವವರೆಗೂ ಆ ಸಹಸ್ರ ಸುಗಂಧಿನಿ ಕನ್ಯೆ ನಿನಗೆ ತೃಪ್ತಿ ಪಡಿಸ್ತಾನೇ ಇರ್ತಾಳ. ನೀನ್ ನಿಜ ಹೇಳ್ತಿದ್ಯಾ? ಈ ತರದ್ದು ಒಂದು ವಿದ್ಯೆ ಇದೆಯಾ? ದಿನೇ ದಿನೇ ಹೊಸ ರೂಪ, ಹೊಸ ಲಾವಣ್ಯ, ಹೊಸ ಹುಡುಗಿ, ಆಕಾರನು ವ್ಯತ್ಯಾಸ ಆಗತ್ತಾ? ನಾನ್ ನೆನ್ಸ್ಕೊಂಡಾಗೆಲ್ಲ ಬದಲಾಗ್ತಾಳ? ಹೌದು ಮಾರಿಗುಡಿ, ನಾನು ನಿನಗೆ ಇದನ್ನೆಲ್ಲ ಧಾರೆ ಏರಿತೀನಿ. ಹಾಗಿದ್ರೆ ಈಗಲೇ ಒಂದು ಸೃಷ್ಟಿ ನಡೆದು ಹೋಗ್ಲಿ. ತೋರ್ಸು ನಿನ್ ಚಮತ್ಕಾರನ, ಒಂದು ನಮೂನೆ ಬಂದೇ ಬಿಡ್ಲಿ. ಅದನ್ನ ಒಮ್ಮೆ ಕೊಟ್ರೆ ಮುಗಿದ ಹೋತು. ನಮೂನೆ ಯಾಕೆ ಬೇಕು, ಮಾದರಿ ಯಾಕೆ ಬೇಕು? ಸಂಪೂರ್ಣ ನಿನ್ನ ಕೈಯಾಗ ಕೊಟ್ಟು ಬಿಡ್ತೇನೆ. ಜೀವನ ಪೂರ್ತಿ ಅನುಭವಿಸ್ಕೊಂಡು ಹೋಗು. ಹಾಗಿದ್ರೆ ಆ ಶ್ರೀಚಕ್ರ ನಿನ್ ಕೈ ಸೇರ್ತು ಅಂತಾನೆ ಅನ್ಕೋ. ನೀನು ಶ್ರೀಕೃಷ್ಣನ್ ತರ ಆ ಚಕ್ರನ ಎಷ್ಟು ಬೇಕಾದ ಸುತ್ತಿಸ್ಕೋ. ಅಜ್ಜಮ್ಮ ಬೇಡ ಅಜ್ಜಮ್ಮ, ಮತ್ತೆ ತಪ್ಪು ಮಾಡಲ್ಲ. ಕೈ ತುಂಬಾ ನೋಯ್ತಿದೆ ಅಜ್ಜಮ್ಮ. ಅಜ್ಜಮ್ಮ ಹೇಗಿದೆ ನಾನ್ ಕೊಡ್ತಿರೋ ಚಿಕಿತ್ಸೆ? ಕೈ ನೋಯ್ತಾ ಇದೆಯಾ? ಕಾಲು ನೋವಾಗ್ತಿದ್ಯಾ? ಬೇಕಾ ಚಕ್ಕಂದ? ಸಾಕ ಚೆಲ್ಲಾಟ? ಇನ್ ಮುಂದೆ ಯೋಚನೆ ಮಾಡಬೇಕು, ಬಂಗಾರಿ ಸಂಘ ಬೇಕಾ ಅಂತ. ಅವನು ಮಾತಾಡ್ತಿದ್ದಂತೆ, ಇವಳು ಸುಮ್ಮನೆ ನಿಂತಿದ್ಲಂತೆ. ಇವಳು ಮಾತಾಡ್ಬೇಕಾದ್ರೆ ಅವನು ಸುಮ್ಮನೆ ಕೇಳಿಸ್ಕೊತಿದ್ನಂತೆ. ನನ್ನ ಹತ್ರನೇ ಬಿಡ್ತೀಯ ಬೊಂಗು? ವೇಷ ಕಟ್ತೀಯನೇ ವೇಷ? ಅಲ್ಲಿ ಕಿಸ್ಕೊಂಡು ಮಾತಾಡ್ಸಕ್ ಹೋಗ್ತೇನೆ ಅವನ ಹತ್ರ? ಇಲ್ಲ ಅಜ್ಜಮ್ಮ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ. ನನ್ನ ಕೈಲಿ ಆಗ್ತಿಲ್ಲ ಈ ತರ ನಿಂತ್ಕೊಳ್ಳೋದಕ್ಕೆ. ದಯವಿಟ್ಟು ಸಾಕು ಅನ್ನಿ ಅಜ್ಜಮ್ಮ. ನನಗೆ ಗೊತ್ತು ಕಣೆ, ಇವತ್ತು ಇಲ್ಲ ಅಂತ್ಯ, ನಾಳೆ ಯಾರಿಗೂ ಕಾಣಲ್ಲ ಅಂತ ಕಿಲಿಕಿಲ್ಲ ಅನ್ಕೊಂಡು ಹೋಗ್ತೀಯ. ಈ ರೀತಿ ಚಿಕಿತ್ಸೆ ಆದ್ರೇನೆ ಪೂರ್ತಿ ಜ್ವರ ಬಿಡೋದು. ನೊಯ್ಲಿ ದೇಹ, ನಾಳೆವರೆಗೂ ಹೀಗೆ ನಿಂತಿರಬೇಕು. ಈಗ ಕಷ್ಟ ಆಗಬಹುದು, ನನ್ನ ಮೇಲೆ ಸಿಟ್ಟು ಬರಬಹುದು, ಆದ್ರೆ ನಾಳೆ ನಿನಗೆ ಒಳ್ಳೇದಾಗುತ್ತೆ. ಶಿಕ್ಷೆ ಅನುಭವಿಸಿದ್ದು ನೆನಪಿರುತ್ತೆ. ಆಗ
ಮುಂದೆ ತಪ್ಪು ಮಾಡೋಕ್ ಮುಂಚೆ ಯೋಚನೆ ಮಾಡ್ತೀಯ. ಅಜ್ಜಮ್ಮ ಬೇಡ ಅಜ್ಜಮ್ಮ, ಮತ್ತೆ ತಪ್ಪು ಮಾಡಲ್ಲ. ಕೈ ತುಂಬಾ ನೋಯ್ತಿದೆ ಅಜ್ಜಮ್ಮ. ಅಜ್ಜಮ್ಮ ಸುನೀತಾ, ಸುನೀತಾ, ಸುನೀತಾ. ಈಗ ನಿನಗೆ ಎಷ್ಟು ತಿಂಗಳು? ನನಗ ನಮ್ಮ ಮಗುಗ ತಲೆ ಹೊಟ್ಟೆ ಸಾಕು, ಉತ್ತರ ಬೇಕು ಅಷ್ಟೇ. ಇದು ತುಂಬಾ ಗಂಭೀರವಾದ ವಿಷಯ. ಹೇಳು, ನಿನ್ನ ಮಗುಗೆ ಎಷ್ಟು ತಿಂಗಳು ಅಂತ. ನನ್ನ ಮಗುನ ಇಷ್ಟು ದಿನ ನಿಮ್ಮ ಮಗು ಆಗಿತ್ತು, ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಮಗು ಆಗೋಯ್ತಾ? ಏನಾದರೂ ಹೊಸ್ತು ಕಂಡು ಹಿಡ್ಕೊಂಡ್ ಬಂದಿದ್ದೀರೋ ಹೇಗೆ? ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರ್ಬೇಕಷ್ಟೇ. 2 ತಿಂಗಳು ತುಂಬಿ 3ನೇ ತಿಂಗಳು ನಡೀತಾ ಇದೆ. ಈಗ ನನಗೆ ಮಗು ಬೇಡ. ಏನು ಹೇಳಿದ್ರಿ ನೀವು? ಮಗು ಬೇಡವಾ? ಹೌದು, ನನಗೆ ಈ ಮಗು ಬೇಡ. ಅಲ್ರಿ, ಇಷ್ಟು ದಿನ ಮಗು ಮಗು ಅಂತ ಹಂಬಲಿಸ್ತಾ ಇದ್ರಿ. ನನ್ನ ತಾಯಿಗೋಸ್ಕರ ಈ ಮಗು ಬೇಕೇ ಬೇಕು ಅಂತಿದ್ರಿ. ಈ ಮಗು ವಿಚಾರದಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ಎಷ್ಟೊಂದು ಕಷ್ಟಗಳನ್ನು ದಾಟ್ಕೊಂಡು ಈಗ ಈ ಮಗು ಬರ್ತಿದೆ ನಮ್ಮ ಮನೆಗೆ. ಈಗ ಬೇಡ ಅಂದ್ರೆ ಯಾಕೆ? ಕಾರಣ ಹೇಳಿ. ಮಗು ಬೇಡ ಅಂದ್ರೆ ಬೇಡ ಅಷ್ಟೇ, ಕಾರಣ ಎಲ್ಲ ಕೇಳಬೇಡ ನೀನು. ನನಗೆ ಈ ಮಗು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ. ಬಸ್ರಾದ್ಮೇಲೆ ಈ ಮಗು ಬೇಡ ಅಂದ್ರೆ ಅದೇನು ಮನೇಲಿ ಮಾಡೋ ಉಪ್ಪಿಟ್ಟು ದೋಸೆ ಅನ್ಕೊಂಡಿದ್ದೀರಾ? ಇಷ್ಟ ಆದಾಗ ಬೇಕು, ಇಷ್ಟ ಇಲ್ಲದೆ ಇದ್ರೆ ಬೇಡ ಅಂತ ಹೇಳೋದಕ್ಕೆ. ನನಗೆ ಈ ಮಗು ಬೇಕು, ನಿಮಗೆ ಬೇಡದೆ ಇದ್ರೆ ಬಿಡಿ. ನಾನೆಲ್ಲ ಬಿಡಬೇಕಾಗಿರೋದು, ನಿನ್ನ ಹಠ ಬಿಡು. ವೈದ್ಯರ ಹತ್ರ ಹೋಗಿ ಅದೇನೋ ಮಾಡಿಸ್ತಾರಲ್ಲ, ಅದನ್ನ ಮಾಡಿಸ್ ಹೋಗು. ಒಟ್ಟಿನಲ್ಲಿ ಈ ಮಗು ಹುಟ್ಟಬಾರ್ದು ಅಷ್ಟೇ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಗಳಿಗೆಗೊಂದು ಮಾತು, ಗಂಟೆಗೊಂದು ನಿರ್ಧಾರ. ಹೊರಗೆ ಹೋಗಿ ಮನೆಗೆ ವಾಪಸ್ ಬರೋದ್ರೊಳಗೆ ಹೊಸ ಅವತಾರ ಶುರು ಮಾಡಿರ್ತೀರಲ್ಲ. ಆ ನಿಮ್ ಕಾಗೆ ಗೂಗೆ ಬಳಗ ಇದೆಯಲ್ಲ, ದೇವಸ್ಥಾನದ ಪಟಾಲಮ್ಮು, ಗುಂಡಾಚಾರಿ, ಪಂಚಾಕ್ಷರಿ, ಇವರೆಲ್ಲ ಏನಾದ್ರೂ ಕಿವಿ ಚುಚ್ಚಿ ಕಳಿಸಿದಾರಾ? ಅವ್ರ ವಿಚಾರ ಯಾಕೀಗ? ನನಗೆ ಈ ಮಗು ಬೇಕಾಗಿಲ್ಲ. ಇದು ನನ್ನ ಕಡೆ ನಿರ್ಧಾರ, ತಿಳ್ಕೊ. ಇದೊಳ್ಳೆ ಕತೆ ಐತಲ್ಲ. ನೀವು ತೀರ್ಥ ಸೇವನೆ ಮಾಡ್ತಾ ಇದ್ದಾಗಲೇ ಸರಿ ಇದ್ರಿ ಅಂತ ಅನ್ಸುತ್ತೆ. ಕುಡಿದ್ ಮತ್ತಲ್ಲಿ ಏನೇನೋ ಮಾತಾಡ್ಕೊಂಡು ಒದ್ರುಕೊಂಡು ಸುಮ್ಮನೆ ಬಿದ್ದಿರ್ತಾ ಇದ್ರಿ. ಕುಡಿಯೋದು ಬಿಟ್ಮೇಲೆ ನಿಮ್ಮ ವರ್ತನೆ ಅತಿಯಾಗಿರೋದು. ದುಷ್ಟರು ಮತ್ತಲ್ಲಿದ್ರೇನೆ ಕ್ಷೇಮ. ಉಪದೇಶ, ಹಿತವಚನ, ಬೋಧನೆ ಎಲ್ಲ ಬೇಕಾಗಿಲ್ಲ ನನಗೆ. ಈಗ ಈ ಮಗುನ ತೆಗಿಸ್ತೀಯೋ ಇಲ್ವೋ? ಒಟ್ಟಿನಲ್ಲಿ ಈ ಮಗು ಈ ಮನೆಗೆ ಬರಬಾರ್ದು ಅಷ್ಟೇ. ಇನ್ನೊಂದು ಮಾತು ಹೆಚ್ಚಿಗೆ ಆಡಬಾರ್ದು ನೀವು. ಇನ್ನೊಂದು ಸಲ ನಿಮ್ಮ ಬಾಯಿಂದ ಮಗುನ ತೆಗ್ಸು ಅಂತ ಬಂದರೆ ನಾನು ಮಾತಾಡಲ್ಲ, ಮನೇಲಿರೋ ಒನಕೆ ಮಾತಾಡುತ್ತೆ.
ಆಗ ಈ ಮಗು ಇರಲ್ವೋ, ಮಗುಗೆ ಅಪ್ಪ ಇರಲ್ವೋ ಅಂತ ಗೊತ್ತಾಗುತ್ತೆ. ನಡೀರಿ ಹೊರಗೆ. ಯಾಕೋ ನಿನ್ನ ಬುದ್ಧಿ ಈಗ ಸ್ಥಿಮಿತದಲ್ಲಿ ಇಲ್ಲ. ಆಮೇಲೆ ಬಂದು ಮಾತಾಡ್ತೀನಿ. ಇಬ್ಬರು ಸೇರಿ ಒಂದು ಇತ್ಯರ್ಥಕ್ಕೆ ಬರೋಣ. ನೀನು ಬುದ್ಧಿ ಕಲೀಲಿ ಅಂತ ನಾನು ಶಿಕ್ಷೆ ಕೊಟ್ರೆ ನೀನು ಬೇಕು ಅಂತೇಳಿ ಬಿದ್ದಿ ಎತ್ತಾಕ್ತೀಯಾ? ಇಲ್ಲ ಅಜ್ಜಮ್ಮ, ತುಂಬಾ ಭಾರ ಇತ್ತು, ಸುಸ್ತಾಗಿತ್ತು, ಅದು ಬಿದ್ದೋಯ್ತು. ಜೊತೆಲಿ ನಾನು ಬಿದ್ನಲ್ಲ. ಇಷ್ಟೆಲ್ಲ ನಾಟಕ ಕಟ್ಟಿದ್ಮೇಲೆ ನಾನ್ ನಂಬೋ ಹಾಗಿರ್ಬೇಕಲ್ಲ, ಅದಕ್ಕೆ ಬಿದ್ದಂಗ್ ಮಾಡಿದೀಯಾ? ಲೇ ಚಿನ್ಕುರುಳಿ, ಇಂಥ ನಾಟಕ ನಾನು ಎಷ್ಟು ನೋಡಿಲ್ಲ. ಅಯ್ಯೋ ಪಾಪ ಅಂತ ಇದು ನಾನು ನಿನಗೆ ಕೊಟ್ಟಿದ್ದ ಸಾಧಾರಣ ಶಿಕ್ಷೆ. ಇನ್ನು ಮುಂದೆ ಬೇರೆ ರೀತಿಲೇ ನಿನಗೆ ಪಾಠ ಕಲಿಸ್ಬೇಕು, ಜೀವನ ಪೂರ್ತಿ ನೆನಪಿಟ್ಕೊಳ್ಳೋ ಹಾಗೆ. ಅಜ್ಜಮ್ಮ ಬೇಡ ಅಜ್ಜಮ್ಮ, ಈಗಲೇ ಮೈಕೈ ಎಲ್ಲ ನೋಯ್ತಿದೆ. ಇನ್ಮೇಲೆ ಯಾರನ್ನು ಮಾತಾಡ್ಸಲ್ಲ, ನಿಮ್ದಮ್ಮಯ್ಯ ಅಂತೀನಿ, ಬಿಟ್ಬಿಡಿ ಅಜ್ಜಮ್ಮ. ಈ ಬುದ್ಧಿ ನೀನು ಬಂಗಾರಿ ಜೊತೆ ಚಕ್ಕಂದ ಆಡ್ಬೇಕಾದ್ರೆ ಇರಬೇಕಿತ್ತು. ಇಲ್ಲ ಕಣೆ, ಈಗ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ಇನ್ಯಾವತ್ತೂ ಬುದ್ಧಿ ಕಲಿಯಲ್ಲ ಕಣೆ ನೀನು. ನಿಮ್ಮೂರಿನ ಬುದ್ಧಿ ಹೋಗ್ಬೇಕು ಅಂದ್ರೆ ನಾನು ಬೇರೆ ತರನೇ ಪಾಠ ಹೇಳಬೇಕು. ಬಾ ನೀನು. ವಿರೂಪಾಕ್ಷ, ನಾವು ಹೀಗೆ ಕಿತ್ತಾಡ್ತಿದ್ರೆ ಏನೂ ಸಾಧಿಸೋದಕ್ಕಾಗಲ್ಲ. ಯಾರಿಗೆ ಏನೇ ಬೇಜಾರಾದರೂ ಹೊಂದ್ಕೊಂಡು ಹೋಗಲೇಬೇಕು. ನಾವು ಒಂದಾಗದಿದ್ರೆ ಅಮ್ಮನವ್ರ ಕೈ ಮೇಲಾಗುತ್ತೆ. ಅಲ್ಲಿಗೆ ನಮ್ಮ ಸೋಲು. ಶ್ರೀಚಕ್ರ ಪಡೆಯೋವರೆಗೂ ನೀನು ನಿನ್ನ ಕೋಪ ಅಹಂಕಾರನ ಬಿಡಬೇಕು. ಎಲ್ಲ ಕಾಲರುದ್ರ ಸಿದ್ದೇಶ್ವರ ಕಡೆಗೆ ಇನ್ನೂ ತಣ್ಣಗಾಗಿಲ್ಲ. ಆ ಮಾರಿಗುಡಿ ಒಬ್ಬ ಹುಚ್ಚ ಅನಾಗರಿಕ. ನಾನು ಉದ್ಧಾರ ಆಗೋ ದಾರಿ ಹೇಳಿದ್ರೆ ಅವನು ಹಾಳಾಗೋ ದಾರಿ ಹೇಳ್ತಾನೆ. ಅವನ್ ಕಟ್ಕೊಂಡು ಏನ್ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ? ಬಿಟ್ಟಾಕವನ್ನ. ಅವನಿಲ್ದೆ ನಾವಿಬ್ಬರೇ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಬೇರೆ ಏನಾದರೂ ಇದೆಯಾ? ಹುಡ್ಕೋಣ ಮೂರನೇ ದಾರಿನ. ಇಲ್ಲ, ನಾವು ಏನೇ ದಾರಿ ಹುಡುಕಿದ್ರು ನಾವು ಮೂವರು ಒಂದಾಗಿರಬೇಕು. ಇದು ವಿಧಿ ಲಿಖಿತ. ಇದನ್ನು ತಿಳ್ಕೊಂಡಿರೋ ಆ ನಿನ್ನ ಅಮ್ಮನವರು ನಮ್ಮ ಮಧ್ಯೆ ಮಿತ್ರಭೇದ ತಂತ್ರವನ್ನ ಪ್ರಯೋಗಿಸ್ತಿದ್ದಾರೆ. ನೀನು ಏನಾದರೂ ಮಾಡಿ ಆ ಮಾರಿಗುಡಿನ ಒಲ್ಸ್ಕೊಂಡು ಕರ್ಕೊಂಡು ಬರಲೇಬೇಕು. ಶ್ರೀಚಕ್ರಕ್ಕೋಸ್ಕರ ತಲೆ ಬಾಗಲೇಬೇಕು ವಿರೂಪಾಕ್ಷ. ಇಲ್ಲ, ಅದೆಲ್ಲ ಏನೂ ಬೇಕಾಗಿಲ್ಲ. ನನ್ನ ತಪ್ಪು ನಂಗೆ ಅರ್ಥ ಆಗ್ತಾ ಇದೆ. ನಾವೆಲ್ಲ ದೊಡ್ಡ ಸಾಧನೆ ಕೈ ಹಾಕಿದ್ದೀವಿ. ಕಡ್ಕಿ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನಾವು ನಮ್ಮ ಸ್ವಾರ್ಥ ಅಹಂಕಾರವನ್ನು ಬದಿಗೊತ್ತಿ ಈಗ ನಮ್ಮ ಕೆಲಸ ಸಾಧಿಸಬೇಕಾಗಿದೆ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನು ಶಾಂತವಾಗಿ ಬಗೆಹರಿಸ್ಕೊಳ್ಳೋಣ. ನಮ್ಮಲ್ಲೇ ಕಿತ್ತಾಟ ಬೇಡ. ಉತ್ಸವ ಮುಗಿಯೋವರೆಗೂ ನಮ್ಮ ಕೈಗಳು ದೂರ ಆಗೋದು ಬೇಡ. ನಾನು ನಿಮ್ಗಳ ಜೊತೆಗಿದ್ದೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ
ಅಮ್ನೋರೇ, ತಾಯೇ ಕೇಳಿಸ್ಕೋ. ನೀನಿನ್ ಮುಂದೆ 1000 ಸಂಚ್ ಮಾಡಿದ್ರು ನಮ್ 3 ಜನನ ಬೇರ್ಪಡಿಸೋದಕ್ ಸಾಧ್ಯ ಇಲ್ಲ.